ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೇ ನಮ್ಮ ಗುರಿ. ಯಾವುದೇ ರೀತಿಯಾಗಿ ಸರ್ಕಾರಿ ಕಚೇರಿಗಳಿಗೆ ಹೋಗಲಾರದೇನೆ ನಿಮ್ಮ ಒಂದು ಮನೆಯಲ್ಲೇ ಇದ್ದುಕೊಂಡು ನಿಮ್ಮ ಒಂದು ಮೊಬೈಲ್‌ನಲ್ಲೇ ಈ ಖಾತಾವನ್ನ ಯಾವ ರೀತಿಯಾಗಿ ಡೌನ್‌ಲೋಡ್ ಮಾಡ್ಕೋಬೇಕಂತ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಯಾರಾದರೂ ಹೊಸಬರು ಈ ಒಂದು ಗೆಲುವೇ ನಮ್ಮ ಗುರಿ ಯೂಟ್ಯೂಬ್ ಚಾನೆಲ್‌ನ ಮೊದಲ ಬಾರಿಗೆ ನೋಡ್ತಿದ್ದೀರಿ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಒಂದು ಲೈಕ್ ಕೊಡಿ. ಬನ್ನಿ ನಮ್ಮ ಒಂದು ಮಾಹಿತಿಯನ್ನ ಶುರು ಮಾಡೋಣ. ನೀವು ಯಾವುದೇ ರೀತಿಯಾಗಿ ಕಚೇರಿಗೆ ಹೋಗುವಂತದ್ದೇ ಇಲ್ಲ. ಯಾಕಂದ್ರೆ ಎಲ್ಲ ಆಸ್ತಿ ಮಾಲೀಕರಿಗೆ ಇಲ್ಲಿ ಒಂದು ರೀತಿ ಗಮನಕ್ಕೆ ತರುವುದೇನೆಂದ್ರೆ ಈಗಿನ ಈ ಒಂದು ಡಿಜಿಟಲ್ ಯುಗದಲ್ಲಿ ಬದಲಾವಣೆ ಹಂತದ ಒಂದು ಉದ್ದೇಶಪೂರ್ವಕವಾಗಿ ಇನ್ನು ಮುಂದೆ ಖಾತಾ ಬದಲಾವಣೆ ಮಾಡಿಕೊಳ್ಳುವುದರ ಸಲುವಾಗಿ ಈ ಖಾತಾವನ್ನ ಪಡ್ಕೊಳ್ಳಲಿಕ್ಕೆ ಸರ್ಕಾರಿ ಕಚೇರಿಗಳಿಗೆ ಹೋಗುವಂತದ್ದಿಲ್ಲ. ಯಾಕಂದ್ರೆ ಸ್ವತಃ ಸಿದ್ದರಾಮಯ್ಯನವರೇ ಈ ಒಂದು ಹೊಸ ಇ ಸ್ವತ್ತು ಪೋರ್ಟಲ್‌ಗೆ ಒಂದು ಚಾಲನೆಯನ್ನ ನೀಡಿದ್ದಾರೆ. ಆದರೆ ನೀವು ನಿಮ್ಮ ಒಂದು ಮನೆಯಲ್ಲೇ ಇದ್ದುಕೊಂಡು ಈ ಒಂದು 10 ನಿಮಿಷದಲ್ಲಿ ಈ ಒಂದು ಖಾತೆಯನ್ನ ಪಡ್ಕೊಳ್ಳಬಹುದು. ಅದು ಯಾವ ರೀತಿಯಾಗಿ ಅಂತ ಹೇಳಿ ನಾನು ಇದರಲ್ಲಿ ಕಂಪ್ಲೀಟ್ ಆಗಿರತಕ್ಕಂತ ಒಂದು ಗೈಡ್‌ಲೈನ್ಸ್ ಅನ್ನ ಕೊಡ್ತೀನಿ ನಿಮಗೆ. ನಗರ ಪ್ರದೇಶದಲ್ಲಿ ಸೈಟ್ ಅಥವಾ ಮನೆಯನ್ನ ಹೊಂದಿರುವಂತವರಿಗೆ ಇದೊಂದು ಬಹು ದೊಡ್ಡವಾಗಿರತಕ್ಕಂತ ಅವಕಾಶ. ಯಾಕಂದ್ರೆ ಈ ಖಾತವನ್ನ ಮಾಡಿಸ್ಲಿಕ್ಕೆ ಮಧ್ಯವರ್ತಿಗಳಿಗೆ ಹಣವನ್ನ ಕೊಟ್ಟು ಪಾಲಿಕೆ, ಕಚೇರಿ, ಮಧ್ಯವರ್ತಿಗಳ ಮುಂದೆ ಕುತ್ಕೊಂಡು ಪದೇ ಪದೇ ಅಲಿದಾಡುವಂತದನ್ನ ಈಗ ಸರ್ಕಾರ ಬ್ರೇಕ್ ಹಾಕಿದೆ. ಯಾಕಂದ್ರೆ ಸುವರ್ಣಸೌಧದಲ್ಲಿ ನಡೆದಿರತಕ್ಕಂತ ಒಂದು ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ನಮ್ಮ ಈ ಒಂದು ಈ ಸ್ವತ್ತು ಯೋಜನೆ ಅಡಿಯಲ್ಲಿ ಆನ್ಲೈನ್ ಮುಖಾಂತರ ಈ ಖಾತಾ ವಿತರಣೆಗೆ ಚಾಲನೆ ನೀಡಿದ್ದಾರೆ. ಆದ್ರೆ ಇಲ್ಲಿ ಏನಿದು ಹೊಸ ಬದಲಾವಣೆ ಎನ್ನುವಂಥದ್ದು? ಇಷ್ಟು ದಿನ ಈ ಖಾತಾವನ್ನ ಪಡ್ಕೊಳ್ಬೇಕಾದ್ರೆ ಮೇಲಿಂದ ಮೇಲೆ ಕಚೇರಿಗೆ ಹೋಗುವಂತ ಪರಿಸ್ಥಿತಿ ಬಂದಿತ್ತು ಎಲ್ಲರಿಗೂ ಕೂಡ. ಆದ್ರೆ ಈಗ ಪೌರಾಡಳಿತ ಇಲಾಖೆಯ ಒಂದು ವೆಬ್ಸೈಟ್ ಅನ್ನ ಕೂಡ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಆ ಒಂದು ವೆಬ್ಸೈಟ್ ನಲ್ಲಿ ಅಭಿವೃದ್ಧಿಪಡಿಸಿದೆ, ನೋಡಬಹುದು ನೀವು. ಅದರಲ್ಲಿ ರಾಜ್ಯದ ನಗರ ವ್ಯಾಪ್ತಿಯಲ್ಲಿ ಬರತಕ್ಕಂತ ಸರಿಸುಮಾರು 45 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಆಸ್ತಿಗಳಿಗೆ ಕರಡು ದಾಖಲೆಗಳನ್ನ ಅಪ್ಲೋಡ್ ಮಾಡಲಾಗಿರುತ್ತದೆ. ಆದರೆ ನಿಮ್ಮಲ್ಲಿರುವಂತಹ ಆಸ್ತಿ ವಿವರಗಳನ್ನು ಸರಿಯಾಗಿದ್ರೆ ಆನ್ಲೈನ್ ಮುಖಾಂತರ ಶುಲ್ಕವನ್ನು ಕಟ್ಟಿ ನೀವು ಈ ಒಂದು ಒರಿಜಿನಲ್ ಈ ಖಾತೆಯನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಆದರೆ ಕೆಲವೊಂದಿಷ್ಟು ಜನಕ್ಕೆ ಈ ಒಂದು ಈ ಖಾತೆ ಎನ್ನುವಂಥದ್ದು ಯಾವುದಕ್ಕೆ ಬೇಕಂತ ಅನಿಸಬಹುದು ಅವರಿಗೆ. ಇದರಿಂದ ಆಸ್ತಿ ಮಾರಾಟ ಮಾಡುವಂಥದ್ದಾಗಿರ್ಬೋದು, ಆಮೇಲೆ ಖರೀದಿ ಮಾಡುವಂಥದ್ದಾಗಿರ್ಬೋದು, ಬ್ಯಾಂಕಿನಿಂದ ಸಾಲ ಸೌಲಭ್ಯ ಪಡ್ಕೊಳ್ಳುವಂಥದ್ದಾಗಿರ್ಬೋದು, ಯಾವುದೇ ಸರ್ಕಾರದಿಂದ ಬಂದಿರತಕ್ಕಂಥ ಯೋಜನೆಗಳು ಪಡ್ಕೊಳ್ಳಲಿಕ್ಕೆ ಬಹಳ ಸುಲಭವಾಗಿರುತ್ತದೆ. ಆನಂತರ ಕಟ್ಟಡ ನಿರ್ಮಾಣದ ಪರವಾನಗಿಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ವಂಚನೆ ರಹಿತವಾಗಿ ಆಸ್ತಿ ನಿರ್ವಹಣೆಗೆ ಇದು ಬಹಳ ಸೂಕ್ತವಾಗಿರುವಂಥದ್ದು. ಇಲ್ಲಿ ಈ ಖಾತೆಯನ್ನ ಯಾವ ರೀತಿಯಾಗಿ ಪಡ್ಕೊಳ್ಬೇಕಂತೇಳಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ ಸರ್ಕಾರದ ಅಧಿಕೃತವಾಗಿರ್ತಕ್ಕಂಥ ಒಂದು ವೆಬ್ಸೈಟ್ ಅನ್ನು ಕೂಡ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ಮೇಲ್ಗಡೆನೂ ತೋರಿಸಿದೆ ನೋಡಿ. ಆ ಒಂದು ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ ಅದರಲ್ಲಿ ಸಿಟಿಜನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಮೊಬೈಲ್ ನಂಬರ್ ಅನ್ನು ಹಾಕಿ OTP ಅನ್ನ ಪಡ್ಕೊಂಡು ಅದರಲ್ಲಿ ನಮೂದು ಮಾಡ್ರಿ. ಆಮೇಲೆ ಮೂರನೇ ಹಂತದಲ್ಲಿ ನಿಮ್ಮ ಒಂದು ಆಸ್ತಿ ಇರುವಂತ ಜಿಲ್ಲೆ, ತಾಲೂಕು, ನಗರ, ಪಟ್ಟಣ, ಗ್ರಾಮ ಪಂಚಾಯತ್, ಪುರಸಭೆಯನ್ನ ಆಯ್ಕೆ ಮಾಡ್ಕೋರಿ. ಆನಂತರ ನಾಲ್ಕನೇದಾಗಿ ನಿಮ್ಮ ಒಂದು ಆಸ್ತಿಯ ಸಂಖ್ಯೆ, ಅದರಲ್ಲಿ ಹೆಸರನ್ನ ಕೂಡ ಸರ್ಚ್ ಮಾಡಬೇಕು. ಇದು ಆದ ನಂತರ 5ನೇ ಹಂತದಲ್ಲಿ ಹೇಳುವುದಾದ್ರೆ ನಿಮ್ಮ ಒಂದು ಎಲ್ಲಾ ವಿವರಗಳು ಸರಿಯಾಗಿದ್ರೆ ಆನ್ಲೈನ್ ಮುಖಾಂತರ ಈ ಖಾತೆ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಬಹುದು. ಆದರೆ ಇದಕ್ಕಿಂತ ಮುಂಚೆ ನೀವು ಯಾವೆಲ್ಲ ದಾಖಲೆಗಳನ್ನು ಇಟ್ಕೊಳ್ಬೇಕಂದ್ರೆ ಅರ್ಜಿಯನ್ನ ಸಲ್ಲಿಸುವುದಕ್ಕಿಂತ ಮುಂಚೆ ಅಥವಾ ಪರಿಶೀಲನೆಯನ್ನ ಮಾಡೋದ್ರ ಮೊದಲಿಗೆ ಆ ಒಂದು ಆಸ್ತಿ ಮಾಲೀಕರ ಆಧಾರ್ ಕಾರ್ಡ್ ಮತ್ತು ಫೋಟೋ ಬೇಕು. ಆನಂತರ ಆಸ್ತಿ ನೋಂದಣಿಯ ಪ್ರಮಾಣ ಪತ್ರ ಬೇಕು, ಸೇಲ್ ಡೀಡ್ ಅಂತ ಹೇಳ್ತಾರೆ. ಅದು ಆದ ನಂತರ ವಿದ್ಯುತ್ ಬಿಲ್ ಬೇಕು, RR ನಂಬರು. ಆನಂತರ ಆಸ್ತಿ ತೆರಿಗೆಯನ್ನು ಕಟ್ಟಿರ್ತಕ್ಕಂಥ ಒಂದು ರಸೀದಿಯನ್ನ ಕೊಡಬೇಕು. ಆನಂತರ ಇಸಿಯನ್ನ ಕೊಡಬೇಕು. ಇಸಿ ಅಂದ್ರೆ ಎನ್ಕಂಬ್ರೆನ್ಸ್ ಪ್ರಮಾಣ ಪತ್ರ. ಇವೆಲ್ಲ ದಾಖಲೆಗಳನ್ನ ಬೇಕು. ಇದಕ್ಕೆ ಸಂಬಂಧಪಟ್ಟಂತ ಏನಾದರೂ ಸಹಾಯವಾಣಿಗೆ ಹೆಚ್ಚಿನ ಮಾಹಿತಿಯನ್ನು ಬೇಕಾದರೆ ನಿಮಗೆ ಆನ್ಲೈನ್ ಮುಖಾಂತರ ಇದೆಲ್ಲವನ್ನ ಮಾಡ್ಲಿಕ್ಕೆ ಕಷ್ಟಕರವಾಗ್ತಿತ್ತಂದ್ರೆ ಸರ್ಕಾರ ಒಂದು ಸಹಾಯವಾಣಿ ಸಂಖ್ಯೆಯನ್ನು ಕೂಡ ಆರಂಭಿಸಿದೆ. ಅದನ್ನು ಕೂಡ ನನ್ನ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಿದ್ದೀನಿ. ಹಾಗೆ ಇಲ್ಲಿ ಪರದೆಯ ಮೇಲೂ ಕೂಡ ತೋರಿಸ್ತೀನಿ ನೋಡಿ. 7259585959 ಈ ಒಂದು ಸಂಖ್ಯೆಗೆ ಸಂಪರ್ಕಿಸುವುದರ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಭಾರತ, ವಂದೇ ಮಾತರಂ.